ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮ್ನಲ್ಲಿ ಬರುವಂತಹ ಇತಿಹಾಸ ವಿಭಾಗದ ಇತಿಹಾಸ ಕಂಪಲ್ಸರಿ ಪೇಪರ್ ಏನಿರುತ್ತಲ್ಲ ಅದರಲ್ಲಿ ಬರುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಇದ್ವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮೊದಲನೇ ಘಟಕದ ಒಂದನೇ ಪಾಯಿಂಟ್ಗೆ ನಾನು ಆನ್ಸರ್ ಅನ್ನು ಕೊಟ್ಟಿದ್ವಿ. ಇದು ಎರಡನೇ ಪಾಯಿಂಟು. ಇದರಲ್ಲಿ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ, ರಾಬರ್ಟ್ ಕ್ಲೈವ್ನ ಅಧಿಕಾರ ಬಲವರ್ಧನೆ, ಆಡಳಿತ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿಯನ್ನ ವಿವರಿಸಿ. ಇದು ಮೊದಲನೇ ಒಂದು ಕ್ವಶನ್. ಇದಕ್ಕೆ ಉತ್ತರವನ್ನ ನಾವು ಈ ಒಂದು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಬರೆದ್ರೆ ಆರಾಮಾಗಿ ಫುಲ್ ಮಾರ್ಕ್ಸ್ನ ತಗೋಬಹುದು. ಅದು ಹೇಗೆ ಅಂದರೆ, ಮೊದಲನೇದಾಗಿ ಬರೋದು ಪೀಠಿಕೆಯಲ್ಲಿ 18ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ರಾಬರ್ಟ್ ಕ್ಲೈವ್ನ ನಾಯಕತ್ವದಲ್ಲಿ ವ್ಯಾಪಾರಿ ಸಂಸ್ಥೆಯಿಂದ ರಾಜಕೀಯ ಶಕ್ತಿಯಾಗಿ ಪರಿವರ್ತನೆಗೊಂಡಿತು. ಕ್ಲೈವ್ 2 ಅವಧಿಗೆ ಬಂಗಾಳದ ಗವರ್ನರ್ ಆಗಿ ಸೇವೆ ಸಲ್ಲಿಸಿದನು. ಅಂದರೆ 1757ರಿಂದ 1760ರವರೆಗೆ ಒಂದು ಅವಧಿ ಮತ್ತು 1765ರಿಂದ 1767ರವರೆಗೆ ಇನ್ನೊಂದು ಅವಧಿಯಲ್ಲಿ ಇವನು ಬಂಗಾಳದ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಾನೆ. ಅವನ ದಕ್ಷ ನಾಯಕತ್ವ ಮತ್ತು ರಾಜತಾಂತ್ರಿಕ ಚಾಣಾಕ್ಷತನ ಬ್ರಿಟಿಷರಿಗೆ ಭಾರತದಲ್ಲಿ ಬಲವಾದ ಅಡಿಪಾಯವನ್ನ ಹಾಕಿಕೊಟ್ಟಿತು. ಇದು ರಾಬರ್ಟ್ ಕ್ಲೈವ್ನ ಬಗ್ಗೆ ಕೇಳಿದ್ರೆ ಈ ಒಂದು ಪೀಠಿಕೆಯನ್ನ ನಾವು ಬರಿಬೇಕಾಗತ್ತೆ. ಹಾಗಿದ್ರೆ ಇವನ ಅಧಿಕಾರ ಬಲವರ್ಧನೆ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋಣ. ಕ್ಲೈವ್ ಬ್ರಿಟಿಷ್ ಅಧಿಕಾರವನ್ನು ಸ್ಥಾಪಿಸಲು ಮಿಲಿಟರಿ ಶಕ್ತಿ ಮತ್ತು ರಾಜಕೀಯ ಮೈತ್ರಿಗಳನ್ನು ಸಮರ್ಥವಾಗಿ ಬಳಸಿಕೊಂಡನು. ಅದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಬರೋದು ಪ್ಲಾಸಿ ಕದನ. ಅಂದರೆ ಪ್ಲಾಸಿ ಕದನದಲ್ಲಿ ಇವನ ಒಂದು ಅಧಿಕಾರ ಬಲವರ್ಧನೆ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ನಾವು ವಿವರಿಸಬೇಕಾಗತ್ತೆ. ಈ ಯುದ್ಧವು ಬ್ರಿಟಿಷ್ ಅಧಿಕಾರದ ಉದಯಕ್ಕೆ ನಾಂದಿ ಹಾಡಿತು. ಬಂಗಾಳದ ನವಾಬ ಸಿರಾಜುದ್ದೌಲನನ್ನು ಸೋಲಿಸುವ ಮೂಲಕ ತನ್ನ ಬೆಂಬಲಿಗ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ನೇಮಿಸಿದನು. ಬ್ರಿಟಿಷರ ಕೈಗೊಂಬೆ ಆಡಳಿತವು ಆರಂಭಿಸಿದನು. ಇವನು ಸಿರಾಜುದ್ದೌಲನ ವಿರುದ್ಧವಾಗಿ ಮೀರ್ ಜಾಫರ್ನೊಂದಿಗೆ ಸಹಾಯ ಮಾಡಿ ಆ ಸಿರಾಜುದ್ದೌಲನ ಸೋಲಿಸಿ ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡ್ತಾನೆ. ಈ ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆಯಾಗಿ ಆಡಳಿತವನ್ನು ನಡೆಸ್ತಾನೆ. ಇನ್ನು ಎರಡನೇದಾಗಿ ಅಲಹಾಬಾದ್ ಒಪ್ಪಂದ 1765. ಬಕ್ಸರ್ ಕದನದ ನಂತರ ಕ್ಲೈವ್ ಮೊಘಲ್ ಚಕ್ರವರ್ತಿ ಶಾ ಆಲಂನೊಂದಿಗೆ ಅಲಹಾಬಾದ್ ಒಪ್ಪಂದ ಮಾಡಿಕೊಂಡನು. ಇದರ ಪರಿಣಾಮವಾಗಿ ಬ್ರಿಟಿಷರಿಗೆ ಬಂಗಾಳ, ಬಿಹಾರ ಮತ್ತು ಒಡಿಶಾ ಪ್ರಾಂತ್ಯಗಳ ದಿವಾನಿ ಹಕ್ಕು ಅಂದ್ರೆ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕು ಲಭಿಸಿತು. ಇದು ಕಂಪನಿಯನ್ನು ನಿಜವಾದ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತಿಸಿತು. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ ಅಂದ್ರೆ, ಬಕ್ಸರ್ ಕದನದ ನಂತರ ಮೊಘಲ್ ಚಕ್ರವರ್ತಿಯಾದಂಥ ಶಾ ಆಲಂನೊಂದಿಗೆ ಒಂದು ಒಪ್ಪಂದ ಮಾಡ್ಕೋತಾನೆ. ಆ ಒಪ್ಪಂದದಿಂದ ಏನಾಗುತ್ತೆ, ಬ್ರಿಟಿಷರಿಗೆ ಭೂ ಕಂದಾಯವನ್ನ ವಸೂಲಿ ಮಾಡುವಂತಹ ಅಧಿಕಾರ ಲಭಿಸ್ತದೆ. ಇದರಿಂದ ಅವರಿಗೆ ಒಂದು ರಾಜಕೀಯವಾಗಿ ಮುಂದೆ ಬರೋದಕ್ಕೆ ಒಂದು ಶಕ್ತಿಯನ್ನ ನೀಡದಂಗೆ ಆಗತ್ತೆ. ಇನ್ನು ಎರಡನೇದಾಗಿ ಅವನಲ್ಲಿ ಬರೋದು ಆಡಳಿತ ಸುಧಾರಣೆ. ಯಾವ ರೀತಿ ಆಡಳಿತ ಸುಧಾರಣೆಗಳನ್ನ ತಂದು ಅಂತ. ಅದರಲ್ಲಿ ಕ್ಲೈವ್ ಆಡಳಿತಾತ್ಮಕವಾಗಿ ಕಂಪನಿಯ ವ್ಯವಸ್ಥೆಯನ್ನು ದೃಢೀಕರಿಸಲು ಹಲವು ಕ್ರಮಗಳನ್ನ ಕೈಗೊಂಡನು. ಅದರಲ್ಲಿ ಮೊದಲನೇ ಒಂದು ಕ್ರಮ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ. 1765ರಲ್ಲಿ ಕ್ಲೈವ್ ಬಂಗಾಳದಲ್ಲಿ ಈ ಪದ್ಧತಿಯನ್ನ ಜಾರಿಗೆ ತಂದನು. ಇದರ ಪ್ರಕಾರ ಆಡಳಿತದ ಜವಾಬ್ದಾರಿ ನವಾಬನಿಗೆ, ಆದರೆ ಆದಾಯ ಸಂಗ್ರಹದ ಹಕ್ಕು ಕಂಪನಿಗೆ ಇತ್ತು. ಇದು ಬ್ರಿಟಿಷರಿಗೆ ಜವಾಬ್ದಾರಿ ಇಲ್ಲದ ಅಧಿಕಾರವನ್ನು ತಂದುಕೊಟ್ಟಿತು. ಈ ಒಂದು ದ್ವಿಮುಖ ಸರ್ಕಾರದ ಪದ್ಧತಿಯನ್ನ ರಾಬರ್ಟ್ ಕ್ಲೈವ್ ಮೊಟ್ಟ ಮೊದಲ ಬಾರಿಗೆ ಬಂಗಾಳದಲ್ಲಿ ಜಾರಿಗೆ ತರ್ತಾನೆ. ಇದರ ಒಂದು ಅರ್ಥ ಏನಂದ್ರೆ, ಆಡಳಿತ ಜವಾಬ್ದಾರಿ ಎಲ್ಲದೂ ನವಾಬನಿಗೆ ಸೇರುತ್ತೆ, ಅಂದ್ರೆ ಅಲ್ಲಿಯ ನವಾಬನಿಗೆ ಸೇರಿರುತ್ತೆ. ಆದ್ರೆ ಆದಾಯ ಸಂಗ್ರಹ ಮಾಡುವುದು ಮಾತ್ರ ಕಂಪನಿಗೆ ಸೇರಿತು. ಜವಾಬ್ದಾರಿ ಹೊರುವನು ರಾಜ, ಆದಾಯ ಸಂಗ್ರಹ ಮಾಡುವುದು ಕಂಪನಿ, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ. ಇಂತಹ ಒಂದು ಪದ್ಧತಿಯನ್ನ ರಾಬರ್ಟ್ ಕ್ಲೈವ್ 1765ರಲ್ಲಿ ಜಾರಿಗೆ ತರ್ತಾನೆ. ಇನ್ನು ಎರಡನೇದಾಗಿ ಸುಧಾರಣೆ ತಂದಿದ್ದು ಖಾಸಗಿ ವ್ಯಾಪಾರ ನಿರ್ಬಂಧ. ಕಂಪನಿಯು ಅಧಿಕಾರಿಗಳು ಮಾಡುತ್ತಿದ್ದ ಅಕ್ರಮ ಖಾಸಗಿ ವ್ಯಾಪಾರ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಪಡೆಯುವುದನ್ನು ನಿಷೇಧಿಸಿದನು. ಇದಕ್ಕಾಗಿ ಸೊಸೈಟಿ ಆಫ್ ಟ್ರೆಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದನು. ಇನ್ನು ಮೂರನೇ ಸುಧಾರಣೆ ಅಂದರೆ ಸೈನ್ಯದಲ್ಲಿ ಸುಧಾರಣೆಯನ್ನು ತರ್ತಾನೆ. ಸೈನ್ಯದ ಶಿಸ್ತನ್ನು ಕಾಪಾಡಲು ಮತ್ತು ಅಧಿಕಾರಿಗಳ ಅಸಮಾಧಾನವನ್ನು ಹೋಗಲಾಡಿಸಲು ಡಬಲ್ ಭತ್ತ ಪದ್ಧತಿಯನ್ನು ರದ್ದುಗೊಳಿಸಿ ಅದಕ್ಕೆ ಬದಲಾಗಿ ಭತ್ಯವನ್ನ ಕ್ರಮಬದ್ಧಗೊಳಿಸಿದನು. ಇದಿಷ್ಟು ಇವನು ತಂದಂತಹ ಆಡಳಿತ ಸುಧಾರಣೆ. ಇನ್ನು ಮೂರನೇ ಒಂದು ಪಾಯಿಂಟು ವಿದೇಶಾಂಗ ನೀತಿ. ಅಂದ್ರೆ ಇವನ ಒಂದು ವಿದೇಶಾಂಗ ನೀತಿ ಯಾವ ರೀತಿ ಇತ್ತು ಅನ್ನೋದನ್ನ. ಕ್ಲೈವ್ ವಿದೇಶಾಂಗ ನೀತಿಯು ಬ್ರಿಟಿಷ್ ಪ್ರಾಂತ್ಯಗಳ ರಕ್ಷಣೆಯ ಸುತ್ತು ಕೇಂದ್ರವಾಗಿತ್ತು.
ಅದರಲ್ಲಿ ಮೊದಲನೇ ಒಂದು ರೀತಿ ಅಂದರೆ ಬಫರ್ ಸೆಟ್ ನೀತಿ. ಔದ್ನ ನವಾಬನೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಔದ್ ಪ್ರದೇಶವನ್ನು ಬ್ರಿಟಿಷ್ ಬಂಗಾಳದ ರಕ್ಷಣೆಗಾಗಿ ಒಂದು ಬಫರ್ ಸೆಟ್ ಅಂದರೆ ರಕ್ಷಣಾ ವಲಯವಾಗಿ ಬಳಸಿಕೊಂಡನು. ಇದರಿಂದ ಮರಾಠರು ಮತ್ತು ಇತರರ ಶತ್ರುಗಳಿಂದ ಬಂಗಾಳಕ್ಕೆ ತತ್ಕ್ಷಣದ ಅಪಾಯ ತಪ್ಪಿತು. ಇನ್ನು ಎರಡನೇ ಒಂದು ನೀತಿ ಅಂದರೆ ಮೈತ್ರಿ ನೀತಿ. ಭಾರತೀಯ ರಾಜರೊಂದಿಗೆ ಸಂಘರ್ಷಕ್ಕೆ ಇಳಿಯುವ ಬದಲು ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ಆಂತರಿಕವಾಗಿ ಕಂಪನಿಯ ಪ್ರಭಾವವನ್ನು ಬಲಪಡಿಸುವ ನೀತಿಯನ್ನು ಅನುಸರಿಸಿದನು. ರಾಬರ್ಟ್ ಕ್ಲೈವ್ ಏನ್ ಮಾಡ್ದ ಅಂದ್ರೆ ಮೈತ್ರಿ ನೀತಿಯನ್ನು ಅನುಸರಿಸ್ದ. ಯಾಕೆ ಅಂದ್ರೆ ಭಾರತೀಯ ರಾಜರೊಂದಿಗೆ ಸಂಘರ್ಷ ಮಾಡೋದಕ್ಕಿಂತ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ನಮ್ಮ ಆಂತರಿಕ ಬಲವರ್ಧನೆಯನ್ನ ನಾವು ಪ್ರಭಾವಗೊಳಿಸ್ಬೇಕು, ಅಂದ್ರೆ ಕಂಪನಿಯನ್ನ ಪ್ರಭಾವ ಬಲಪಡಿಸಬೇಕು ಅನ್ನೋದನ್ನ ಇವನು ಯೋಚನೆ ಮಾಡಿ ಮೈತ್ರಿ ನೀತಿಯನ್ನ ಆಯೋಜನೆ ಮಾಡಿದ. ಇದಿಷ್ಟು ರಾಬರ್ಟ್ ಕ್ಲೈವ್ ತಂದಂತಹ ಆಡಳಿತ ಸುಧಾರಣೆ ಆಗಿರ್ಬೋದು, ಆತನ ಅಧಿಕಾರ ಬಲವರ್ಧನೆ ಆಗಿರ್ಬೋದು ಅಥವಾ ವಿದೇಶಾಂಗ ನೀತಿ. ಇದಕ್ಕೆ ಸಮಾರೋಪ. ರಾಬರ್ಟ್ ಕ್ಲೈವ್ ಒಬ್ಬ ಸೇನಾನಿ ಆಗಿರಲಿಲ್ಲ, ಬದಲಾಗಿ ಅಪ್ರತಿಮ ರಾಜತಾಂತ್ರಿಕನಾಗಿದ್ದನು. ಆತ ಜಾರಿಗೆ ತಂದ ದ್ವಿಮುಖ ಸರ್ಕಾರ ಪದ್ಧತಿಯು ಆಡಳಿತಾತ್ಮಕವಾಗಿ ಹಲವು ಲೋಪದೋಷಗಳನ್ನು ಹೊಂದಿದ್ರೂ ಸಹ ಅದು ಬ್ರಿಟಿಷರಿಗೆ ಅಪಾರ ಸಂಪತ್ತನ್ನು ತಂದುಕೊಡ್ತು. ಅವನ ಧೈರ್ಯ, ಸಂಘಟನಾ ಚಾತುರ್ಯ ಮತ್ತು ದೀರ್ಘ ದೃಷ್ಟಿಯಿಂದಾಗಿ ಬ್ರಿಟಿಷರು ಭಾರತದಲ್ಲಿ ಸುಮಾರು 200 ವರ್ಷಗಳ ಕಾಲ ಆಧಿಪತ್ಯವನ್ನು ನಡೆಸಲು ಸಾಧ್ಯವಾಯಿತು. ಹೀಗಾಗಿ ಆತನು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನಿಜವಾದ ನಿರ್ಮಾಪಕನಾಗಿದ್ದನು. ಇದಿಷ್ಟು ರಾಬರ್ಟ್ ಕ್ಲೈವ್ನ ಬಗ್ಗೆ ಬರುವಂತ ಪ್ರಶ್ನೆಗೆ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಸ್ನೇಹಿತರೆ, ಇದರಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಆದ್ರೆ ಅದನ್ನ ನಾನು ಇವಾಗ ವಿವರಣೆ ಮಾಡಕ್ ಹೋದ್ರೆ ತುಂಬಾ ದೊಡ್ಡದಾಗಿ ಅಂದ್ರೆ ಲಾಂಗ್ ವಿಡಿಯೋ ಆಗುತ್ತೆ. ಇದು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಸಂಜೆ ಅದು 6 ಗಂಟೆಗೆ ಬರುತ್ತೆ, ತಪ್ಪದೇವಿ ನೋಡಿ. ಇದು ಈ ಒಂದು ಪಾಯಿಂಟ್ ನಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ. ಅಂದ್ರೆ ರಾಬರ್ಟ್ ಕ್ಲೈವ್ ಮತ್ತು ವಾರನ್ ಹೆಸ್ಟಿಂಗ್ ನ ಕುರಿತು ಇಬ್ಬರದ ಬಗ್ಗೆನೂ ಒಂದೇ ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ಅದನ್ನ ಬೇರೆ ಬೇರೆಯಾಗಿ ನಾವು ಉತ್ತರವನ್ನ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಮ್ಮೆ 10 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ರಾಬರ್ಟ್ ಕ್ಲೈವ್ನೇ ಕೇಳ್ಬೋದು ಅಥವಾ ವಾರನ್ ಹೆಸ್ಟಿಂಗ್ನೇ ಕೇಳ್ಬೋದು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾನು ರಾಬರ್ಟ್ ಕ್ಲೈವ್ನ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಿದ್ದೀನಿ. ವಾರನ್ ಹೆಸ್ಟಿಂಗ್ನ ಬಗ್ಗೆ ಇವತ್ತು ಸಂಜೆ 6 ಗಂಟೆಗೆ ಬರುವಂಥ ವಿಡಿಯೋನ ನೋಡಿ, ಅದರಲ್ಲಿ ನಾನು ವಿವರಣೆಯನ್ನು ನೀಡುತ್ತೀನಿ ಅಂತ ಹೇಳ್ತಾ ನಮಸ್ಕಾರ.